स्पीकर की तरह से तो मैं हमेशा निष्पक्ष हूं और मेरे लिए नेता प्रतिपक्ष सभी दल के नेता और सभी माननीय सदस्यगण महत्वपूर्ण हैं। स्पीकर बहुत मतलब शायद बिरले कोई हो। ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ವಿರೋಧ ಪಕ್ಷಗಳು ಮಾಡಿದ್ದಂತಹ ಅವಿಶ್ವಾಸ ನಿರ್ಣಯ ನಿರೀಕ್ಷೆಯಂತೆ ಧ್ವನಿ ಮತದಾನದ ಮೂಲಕ ಸೋತಿದ್ದು, ಈ ನಿರ್ಣಯದ ಮೇಲಿನ ಚರ್ಚೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಡುವಿನ ವಾಕ್ಸಮರ ಮತ್ತು ನಾಟಕೀಯ ಬೆಳವಣಿಗೆಗೂ ಸಾಕ್ಷಿಯಾಯಿತು. ಚರ್ಚೆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸ್ಪೀಕರ್ ಪಕ್ಷಪಾತಿಯಾಗಿದ್ದಾರೆ ಅಂತ ಟೀಕೆ ಮಾಡಿದ್ದಕ್ಕೆ ತಿರುಗೇಟು ಕೊಟ್ಟ ಅಮಿತ್ ಶಾ ನೇರವಾಗಿ ರಾಹುಲ್ ಗಾಂಧಿಯ ಹಳೆ ವರ್ತನೆಗಳನ್ನು ಉಲ್ಲೇಖ ಮಾಡಿದ್ರು. ಸರ್, ಇವರು ನಡವಳಿಕೆ ಬಗ್ಗೆ ನಮಗ್ ಪಾಠ ಮಾಡ್ತಿದ್ದಾರೆ. ಇವರ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಸದನದ ಒಳಗಡೆ ಕಣ್ಮಿಟ್ಕಿಸಿದ್ದು, ಪ್ರಧಾನಿಯನ್ನ ಅಪ್ಕೊಂಡಿದ್ದು, ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದನ್ನ ದೇಶ ನೋಡಿದೆ. ಇಂತಹ ವರ್ತನೆಗಳು ಪ್ರಚೋದನಕಾರಿ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಸಂಸತ್ತಿನ ಕಲಾಪಗಳಲ್ಲಿ ಸಭಾಧ್ಯಕ್ಷರು ಪಕ್ಷಪಾತ ಮಾಡ್ತಿದ್ದಾರೆ, ವಿರೋಧ ಪಕ್ಷಗಳ ಧ್ವನಿಯನ್ನ ಹತ್ತಿಕ್ತಿದ್ದಾರೆ ಅಂತ ಆರೋಪ ಮಾಡಿ ಇಂಡಿಯಾ ಒಕ್ಕೂಟದ ಸದಸ್ಯರು ಈ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ದಾರೆ. ಮುಖ್ಯವಾಗಿ ಪ್ರಧಾನಿಯವರ ಬಗ್ಗೆ ಮಾತನಾಡೋದಕ್ಕೆ ಹೋದಾಗ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಮೈಕ್ರೋಫೋನ್ ಆಫ್ ಮಾಡೋದು, ಅಡ್ಡಿಪಡಿಸೋದು, ವಿಪಕ್ಷದ ಸಂಸದರನ್ನ ಅಮಾನತುಗೊಳಿಸುವ ಮೂಲಕ ಸಂಸದೀಯ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗಾಳಿಗೆ ತೂರಲಾಗ್ತಿದೆ ಅನ್ನೋ ಆರೋಪ ಕೂಡ ಕೇಳಿಬಂತು. ಒಟ್ನಲ್ಲಿ ನಿರ್ಣಯದ ಮೇಲಿನ ಮತದಾನಕ್ಕೂ ಮುನ್ನವೇ ಅಂಕಿಅಂಶಗಳು ಸರ್ಕಾರದ ಪರವಾಗಿದ್ವು. ಸ್ಪೀಕರ್ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಎನ್ಡಿಎಗೆ ಸ್ಪಷ್ಟ ಬಹುಮತ ಇತ್ತು. ಸರ್ಕಾರದ ಒಟ್ಟು 293 ಸಂಸದರ ಬೆಂಬಲ ಇತ್ತು. ಇದರಲ್ಲಿ ಬಿಜೆಪಿ 240, ಜೆಡಿಯು 16, ಟಿಡಿಪಿ 12 ಹಾಗೆ ಮಿತ್ರ ಪಕ್ಷಗಳು ಸೇರ್ಕೊಂಡಿವೆ. ಇನ್ನು ವಿರೋಧ ಪಕ್ಷದ ಬಲ ಅಂತ ಬಂದಾಗ ಕೇವಲ 238 ಸಂಸದರು ಮಾತ್ರ ನಿರ್ಣಯದ ಪರವಾಗಿದ್ರು. ಇದರಲ್ಲಿ ಕಾಂಗ್ರೆಸ್ನ 99 ಸಂಸದರ ಜೊತೆಗೆ ಎಸ್ಪಿ, ಟಿಎಂಸಿ, ಡಿಎಂಕೆ ಸದಸ್ಯರು ಕೂಡ ಇದ್ರು. ಸಂಖ್ಯಾಬಲದ ಕೊರತೆಯಿಂದ ವಿರೋಧ ಪಕ್ಷದ ನಿರ್ಣಯ ಧ್ವನಿ ಮತದಾನದಲ್ಲಿ ಸೋಲ್ಬೇಕಾಯಿತು. ಈ ಮೂಲಕ ಓಂ ಬಿರ್ಲಾ ಸ್ಪೀಕರ್ ಆಗಿ ಮುಂದುವರಿಯೋದು ಖಚಿತವಾಗಿದೆ. ಈ ಮೂಲಕ ಮತ್ತೆ ರಾಹುಲ್ ಗಾಂಧಿಯ ನಾಯಕತ್ವಕ್ಕೆ ಸೋಲು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಲೋಕಸಭಾ ಸ್ಪೀಕರ್ ಹುದ್ದೆಯಿಂದ ಓಂ ಬಿರ್ಲಾ ಅವರನ್ನ ಪದಚ್ಯುತಗೊಳಿಸಬೇಕು ಅಂತ ವಿಪಕ್ಷಗಳು ಏನು ನಿರ್ಣಯವನ್ನ ಮಾಡಿದ್ವು, ಇದಕ್ಕೆ ಸೋಲಾಗಿದೆ. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಹಿಗ್ಗಾಮುಗ್ಗಾ ಟೀಕೆ ಮಾಡಿದ ಆಡಳಿತ ಪಕ್ಷದವರು ಸದನದ ಕ್ಷಮೆಯಾಚಿಸಬೇಕು ಅಂತಾನು ಒತ್ತಾಯ ಮಾಡಿದ್ರು. ಪ್ರತಿಪಕ್ಷಗಳ ಪ್ರತಿಭಟನೆ ಘೋಷಣೆಗಳ ಮಧ್ಯೆಯೇ ಸಭಾಧ್ಯಕ್ಷ ಪೀಠದಲ್ಲಿದ್ದ ಜಗದಾಂಬಿಕಾ ಪಾಲ್ ಅವಿಶ್ವಾಸ ನಿರ್ಣಯವನ್ನ ಸೋಲಿಸಲಾಗಿದೆ ಅಂತ ಅನೌನ್ಸ್ ಮಾಡಿದ್ರು. उन्होंने सदन के सत्ता पक्ष प्रतिपक्ष के सभी सदस्यों को जो उनके अंदर विश्वास व्यक्त किया और जो उनके बारे में कहा उसके लिए उन्होंने धन्यवाद दिया और इस बात से आश्वस्त किया कि मैं देर रात तक सदन चलाता हूं. उन्होंने आश्वस्त किया कि मैं खुद फर्स्ट टर्म के माननीय सदस्यों को, महिलाओं सदस्यों को बुला करके मैं इस बात का प्रयास करता हूं कि अपनी क्षेत्र की बात उठाएं और ये मेरा प्रयास है. तो इस बात के लिए और उन्होंने कहा कि मैं इस सदन में हूँ स्पीकर की तरह से तो मैं हमेशा निष्पक्ष हूं और मेरे लिए न केवल नेता सदन, नेता प्रतिपक्ष सभी दल के नेता और सभी माननीय सदस्यगण महत्वपूर्ण हैं. तो एक तरह से उन्होंने कस्टोडियन की तरीके से बात कही और जिसके खिलाफ अविश्वास प्रस्ताव आए उसके बावजूद भी फिर जिस तरह का भरोसा दिया है, निश्चित तौर से ऐसे स्पीकर बहुत मतलब शायद बिरले कोई हों कि एक अविश्वास आया हो, फिर भी जिस भाव से उन्होंने सबको फिर आश्वस्त किया है कि इस सदन में आपकी सहभागिता होगी. Subscribe to One India and never miss an update. Download the One India app now.